ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂದು ನಾವು ಚರ್ಚಿಸೋದು ಬೆಳಗಾವಿಯ ಒಬ್ಬ ಅಪರೂಪದ ಹೋರಾಟಗಾರ, ಕನ್ನಡ ನಾಡಿನ ಧೈರ್ಯವಂತ ಸಂಗೊಳ್ಳಿ ರಾಯಣ್ಣ ಅವರ ಮಹತ್ವಪೂರ್ಣ ಜೀವನ ಮತ್ತು ಶೌರ್ಯ ಕಥೆ. ಬ್ರಿಟಿಷರ ವಿರುದ್ಧ ಅವರ ನಿಜವಾದ ಧೈರ್ಯವನ್ನು ನೀವು ತಿಳಿದುಕೊಳ್ಳಬೇಕು. 1798ರಲ್ಲಿ ಬೆಳಗಾವಿಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದ ರಾಯಣ್ಣ ಒಬ್ಬ ಸೈನಿಕ ಹಾಗೂ ದೇಶಭಕ್ತ. ಮೈಸೂರು ಅರಮನೆ ಸೈನಿಕನಾಗಿ ಸೇವೆ ನೀಡಿದ ಅವರು ಯಾದವ ನಾಡಿನ ರಾಜವಂಶದ ಅಧಿಕೃತ ಸೇನಾ ನಾಯಕನಾಗಿದ್ದರು. 1810 ಮತ್ತು 1830ರ ದಶಕಗಳಲ್ಲಿ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ನಾಶ ಮಾಡಿದ ನಂತರ ರಾಯಣ್ಣ ಬ್ರಿಟಿಷರ ವಿರುದ್ಧ ಗಿರಿಯ ಯುದ್ಧ ನಡೆಸಿದ ಪ್ರಮುಖ ನಾಯಕ. ಅವರು ತನ್ನ ಸೈನ್ಯವನ್ನು ಸಣ್ಣ ಗುಂಪುಗಳಲ್ಲಿ ವಿಭಜಿಸಿ ಹುಲಿ ಸುತ್ತುಕೊಳ್ಳುವಂತೆ ಶತ್ರು ಸೇನೆಗಳ ಮೇಲೆ ದಾಳಿ ನಡೆಸುತ್ತಿದ್ದಂತೆ ಹುಲಿ ಹುದ್ದೆ ಪಡೆದರು. ಬ್ರಿಟಿಷರಿಗೆ ತುಂಬ ನೋವು ತಂದುಕೊಟ್ಟ ಈ ಹೋರಾಟಗಾರನ ಧೈರ್ಯ ಒಬ್ಬ ದೇಶಭಕ್ತನ ಪ್ರೀತಿ ಪ್ರತಿಬಿಂಬ. 1831ರಲ್ಲಿ ಬಂಧನಕ್ಕೊಳಗಾದ ರಾಯಣ್ಣ ಅವರನ್ನು ಬ್ರಿಟಿಷರು ಗಿಲೋಟಿನ್ ಮೂಲಕ ಶರಣಾಗತರಾಗಿಸಲು ತೀರ್ಮಾನಿಸಿದರು. ಮರಣಕ್ಕೂ ಮೊದಲು ತಾವು ಹೇಳಿದ ಶಬ್ದಗಳು ಕನ್ನಡ ಜನುಮದ ಧೈರ್ಯವನ್ನು ಹೊತ್ತೊಯ್ಯುತ್ತವೆ. ಬೆಳಗಾವಿಯಲ್ಲಿ ಅವರಿಗೆ ಸಮರ್ಪಿತ ವಿಗ್ರಹಗಳು, ವಾರ್ಷಿಕ ಸ್ಮರಣೋತ್ಸವಗಳು ನಡೆಯುತ್ತಿದ್ದವು. ಇಂತಹ ಧೈರ್ಯವಂತ ಹೋರಾಟಗಾರರನ್ನು ಮರೆಯಬಾರದು. ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯ ನಿಮ್ಮ ಹೃದಯದ ಒಳಗೆ ಸದಾ ಜೀವಿಸಲಿ. ಇಷ್ಟು ರೋಚಕ ಇತಿಹಾಸಕ್ಕೆ ಮತ್ತಷ್ಟು ಬೆಳಕು ಚೆಲ್ಲಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.